ಅರೆ, ಮೂಗು ಬಾಯಿಗೆ ಕೈ ಇಟ್ಟು ಕೆಮ್ಮು. ನಿನ್ನ ಕೆಮ್ಮು ನನ್ನ ಎಲುಬು ಮುರಿಬಹುದು. ಎನಿ ಡೌಟ್? ನಾನೀಗ ಕಪ್ ಸಿರಪ್ ತಗೊಂಡು ಬರ್ತೀನಿ. ಅರೆ, ಇದು ಖಾಲಿ ಆಗಿದೆ. ಬನ್ನಿ, ಕಪ್ ಸಿರಪ್ ಮುಗ್ದಿದೆ. ನಾವು ಖನ್ನಾ ಸಾಹೇಬ್ರ ಮನೆಗೆ ಹೋಗಿ ತರೋಣ. ಖನ್ನಾ ಸಾಹೇಬ್ರು ಬ್ಯಾಂಕ್ನ ನೌಕರಿ ಬಿಟ್ಟು ಮೆಡಿಕಲ್ ಸ್ಟೋರ್ ತೆರೆದ್ರಾ? ಅವ್ರ ಮನೆಯಲ್ಲಿ ಕಪ್ ಸಿರಪ್ ಇರಬಹುದು. ಓಹೋ, ಬರೀ ಕಪ್ ಸಿರಪ್ನ ಅಂಗಡಿ ತೆರೆದ್ರಾ? ಬನ್ನಿ, ಇವನನ್ನು ಕರ್ಕೊಂಡು ಹೋಗು. ಇಲ್ಲ ಅಂದ್ರೆ ಇವನ ಹಲ್ಲು ಮುರಿತೀನಿ ನಾನು. ಮತ್ತೆ ಡೆಂಟಿಸ್ಟ್ ಬಳಿಗೂ ಹೋಗ್ಬೇಕಾಗುತ್ತೆ. ಅಯ್ಯೋ! ಅಯ್ಯೋ! ಓಯ್! ಕೆಮ್ಮು ನಿಜಕ್ಕೂ ಪ್ರಾಣಘಾತಕ ಆಗಿರುತ್ತೆ. ಎಲ್ಲಿ ತನಕ ಇವರಿಬ್ಬರ ಕೆಮ್ಮು ಸರಿ ಹೋಗೋದಿಲ್ವೋ ನಾನು ಪಂಜರದಲ್ಲೇ ಕೂತ್ಕೋತೀನಿ. ಅರೆ, ಚಿಕ್ಕಪ್ಪನ ಪರ್ಸನಾಲಿಟಿ ಚೇಂಜಿನ ಬಾಟಲ್ ನಲ್ಲಿ ಕೆಮ್ಮಿನ ಔಷಧ ಅಂತ ಬರೀತೀನಿ. ಆಗ ಯಾರು ಕದಿಯೋದಿಲ್ಲ. ಅಕಸ್ಮಾತ್ ಯಾರಾದ್ರೂ ಇದನ್ನ ತೆಕೊಂಡ್ರೆ ಅವರ ಪರ್ಸನಾಲಿಟಿ ಅವರ ಜೊತೆಗಿರುವ ವ್ಯಕ್ತಿಯ ಪರ್ಸನಾಲಿಟಿ ಆಗಿ ಆಗುತ್ತೆ. ಮಡಿಕೆಯಲ್ಲಿ ದಿನ ತಾಜಾ ನೀರು ತುಂಬ್ತಾರೆ. ಅರೆ, ಚಿಕ್ಕಪ್ಪ ಅದ್ಭುತ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹೊಡಿ ಚಪ್ಪಾಳೆ. ಯಾರು ಇಲ್ಲ, ಚಿಕ್ಕಪ್ಪನವರಿಗಾಗಿ ನಾನೇ ಚಪ್ಪಾಳೆ ಹೊಡಿತೀನಿ. ಏ ತಮ್ಮ, ಕೆಮ್ಮು ಇರೋದು ನನಗೆ, ಆದ್ರೆ ಕಿಟ್ಟಿ ಯಾಕೆ ಮೂಗು ಮುಚ್ಚಿದಾಳೆ? ಡಂಬು, ನನಗೆ ಕೆಮ್ಮು ಬರಬಾರ್ದು ಅಂತ. ಕಿಟಿ, ಕೆಮ್ಮಿನ ಔಷಧ ಇದೆಯಾ? ಹಾ, ಕಬೋರ್ಡಲ್ಲಿದೆ. ಕುಡಿದು ಹೊರಗೆ ಹೋಗಿ ಶಿಳ್ಳೆ ಹೊಡಿ. ಆಗ ನಾನು ಮನೆಗೆ ಬರ್ತೀನಿ. ಇಷ್ಟೆಲ್ಲ ಔಷಧಿಗಳಲ್ಲಿ ಗುರುತು ಹಿಡಿಯೋದು ಹೇಗೆ? ಯಾವುದು ಕೆಮ್ಮುವಿನ ಔಷಧಿ ಅಂತ? ಅಯ್ಯಯ್ಯೋ, ಬರ್ಕೊಂಡಿದೆ ಕೆಮ್ಮಿನ ಔಷಧಿ ಅಂತ. ಯು ಆರ್ ಸೋ ಸ್ಮಾರ್ಟ್ ಬನ್ನಿ. ನಾನು ಕೂಡ ನಿನ್ನ ಹಾಗೆ ಸ್ಮಾರ್ಟ್ ಇರ್ತಿದ್ರೆ. ನಾನು ನಿನ್ನ ಹಾಗೆ ಡಫರ್ ಆಗಿದ್ರೆ ಯಾವ ವಿಚಾರದಲ್ಲೂ ಟೆನ್ಷನ್ ಇರ್ತಿರ್ಲಿಲ್ಲ. ಏ ತಮ್ಮ, ಈ ತಲೆ ಯಾಕೆ ತಿರುಗುತ್ತಿದೆ? ಯಾಕೆಂದ್ರೆ ನಿನ್ನ ತಲೆ ಖಾಲಿ ಇದೆ ಡಫರ್. ತಮ್ಮ, ತಲೆ ಮೇಲೆ ಒಂದು ಆಪಲ್ ಇಡು, ತುಂಬುತ್ತೆ. ತಮ್ಮ, ಏ ಹನಿ, ಒಳಗಿಂದ ಡಸ್ಟ್ಬಿನ್ ತಗೊಂಡು ಬಾ. ನಾನ್ ಯಾಕೆ ತರ್ಲಿ ಡಸ್ಟ್ಬಿನ್? ನನ್ ಗೊತ್ತು, ನೀನು ಕೆಲ್ಸ ಕಳ್ಳ, ಹಾಗಾಗಿ ಹನಿಗೆ ಹೇಳಿದ್ದು. ಓ ಹಸಿರಲೆ, ಬನ್ನಿ ನಾನು. ಹನಿ, ತಲೆ ಕೇಳಿಸ್ಬೇಡ. ಏ ತಮ್ಮ, ಇವನ ತಲೆ ಕೆಟ್ಟಿದೆ. ಅದನ್ನ ಎಸೆಯುವುದಕ್ಕಾಗಿ ಡಸ್ಟ್ಬಿನ್ ಕೇಳ್ತಿದ್ದಾನೆ. ತಲೆ ಕೆಟ್ಟಿದ್ಯಾ? ಹೆಚ್ಚು ಟೈ ಮಾಡ್ಬೇಡ, ಇಲ್ಲಾಂದ್ರೆ ಕುತ್ತಿಗೆ ಹಿಚ್ಕತೀನಿ. ಹಿಂದೆ ನೋಡ್ಕೊಂಡು ಉಲ್ಟಾ ಉಲ್ಟಾ ಹಾರ್ತಿ. ಹೌದಾ, ಬನ್ನಿ ಜೊತೆಗೆ ಇದ್ದು ಇದ್ದು ನೀನು ಸಹ ನಾಲಿಗೆ ಹಾರಿ ಬಿಡ್ತೀಯಾ? ನನ್ನ ನೋಡಿ ನಗ್ತೀಯಾ?
ಅದ್ಭುತ ಅದ್ಭುತ ಅದ್ಭುತ, ನೀನು ಜೋರ್ದಾರನ್ನ ವಿಮಾನ ಮಾಡಿದೆ. ನಿಲ್ಲು, ನಿನ್ನನ್ನು ಹೆಲಿಕಾಪ್ಟರ್ ಮಾಡ್ತೀನಿ. ಓಯ್ ಏ ತಮ್ಮ, ಇವನನ್ನು ನೀನು ಹಾರಿಸೋವನಿದ್ದ, ಇವನು ತಾನಾಗಿ ಹೇಗೆ ಹಾರಿದ? ಹೀಗೆ ಚಾಕ್ಲೇಟ್ ಬೆಲೆ ಎಷ್ಟು? 20 ರೂಪಾಯಿ. 2 ಕೊಡು. ಡೋನಟ್ ಹೇಗೆ? 40 ರೂಪಾಯಿ ಆಯ್ತು. ಈ ಚಾಕ್ಲೇಟ್ ತಗೋ, ಡೋನಟ್ ಕೊಡು. 40 ರೂಪಾಯಿ. ಯಾಕಾಗಿ? ಡೋನಟ್ದು. ಅದು ಚಾಕ್ಲೇಟ್ ನ ಬದಲಾಗಿ ಕೊಟ್ಟಿದ್ದಲ್ವಾ? ಹಾಗಿದ್ರೆ ಚಾಕ್ಲೇಟ್ಗೆ 40 ರೂಪಾಯಿ ಕೊಡು. ಚಾಕ್ಲೇಟ್ ವಾಪಸ್ ಮಾಡಿದ್ದಲ್ವಾ? ಅಪ್ಪ, ಇವನು ಬನ್ನಿ, ನಿನ್ನೆ ನನಗೆ ತೊಂದರೆ ಕೊಡ್ತಿದ್ದ. ನಾನ್ ಯಾವಾಗ ತೊಂದರೆ ಮಾಡಿದೆ? ನಿನ್ನೆ ನನ್ನ ಚಾಕ್ಲೇಟ್ ತಗೊಂಡಿಲ್ವಾ ನೀನು? ಬನ್ನಿ. ನಾನು ಬನ್ನಿ ಅಲ್ಲ, ಹನಿ. ನಮ್ಮಿಂದ ಹೆದರಿ ಹೆಸರು ಬದಲಾಯಿಸ್ತಿದ್ದೆ. ನನಗೆ ಇವನ ಪರಿಚಯ ಇದೆ. ಇವನು ಬನ್ನಿನೇ. ಓಡು. ಅರೆ ಬಿಟ್ಟು ಬಿಡಿ, ನಾನು ಹನಿ, ನಾನು ಯಾರಿಗೂ ಹೊಡಿಯಲ್ಲ. ನಿನಗೇನಾಯ್ತು ಬನ್ನಿ? ನಾನು ಬನ್ನಿ ಅಲ್ಲ, ಹನಿ. ಆ ಕೋಳಿಗಳಿಗೂ ನಾನು ಹೇಳ್ತಿದ್ದೆ, ಆದ್ರೆ ಅವರು ನನಗೆ ಹೊಡೆದ್ರು. ಕೋಳಿಗಳು ನಿನ್ಗ್ಯಾಕೆ ಹೊಡೆದ್ರು? ಮರಿಗಳಿಗೆ ನಾನು ತೊಂದರೆ ಕೊಟ್ಟಿದ್ದು. ಏನ್ ಹೇಳ್ತಿದ್ದಿ? ನಾ ನೋಡಿದ್ದೆ. ಕೋಳಿ ಮರಿಗೆ ನಿನ್ನೆ ಬನಿ ತೊಂದರೆ ಕೊಟ್ಟಿದ್ದ. ಅದೇ ಹೇಳಿದ್ದು, ಬನ್ನಿ ನಾನು. ಇದು ಏನಾಗ್ತಿದೆ? ಹನಿ, ನೀನು ಶಾಪ್ಕೀಪರ್ಗೆ ಮೋಸ ಮಾಡಿ ಡೋನಟ್ ತಗೊಂಡ್ಯಾ? ಇವನು ಸುಳ್ಳು ಹೇಳ್ತಿದ್ದಾನೆ ಮೇಡಮ್. ತಗೊಂಡಿದ್ದ, ಆಗ ಈ ಬಲಿ ಜೊತೆಗಿರ್ಲಿಲ್ಲ. ನನ್ನನ್ನು ಬನ್ನಿ ಅಂತಾನೆ. ಮೇಡಮ್, ನಾನು ಹನಿ. ಬನ್ನಿ, ಸಾಕು ನಿಲ್ಲಿಸು ಈ ತುಂಟತನ. ನಾನೇನ್ ಮಾಡ್ದೆ ಮೇಡಮ್? ನಾನು ಬನ್ನಿ ಹತ್ರ ಮಾತಾಡ್ತಿದ್ದೀನಿ. ನಾನು ಬನ್ನಿನೇ. ಓಯ್ ನಾನು ಪಾಪಟ್ ಮ್ಯಾನ್. ಇವತ್ತು ನಿಮಗಿಬ್ಬರಿಗೂ ಹೊಡೆದು ಚಟ್ನಿ ಮಾಡ್ತೀನಿ. ಏನೇ ಡೌಟ್? ಸಾರಿ ಮೇಡಮ್, ಆದ್ರೆ ಇವತ್ತು ನನ್ನಿಂದ ಕಂಟ್ರೋಲ್ ಆಗ್ತಿಲ್ಲ. ನಿಲ್ಲಿ, ಏನ್ ಮಾಡ್ತಿದ್ದೀರಿ? ಬೆಳಗಿನಿಂದ ತಲೆ ಕೆಡಿಸಿದಾನೆ. ಹನಿ ಬನ್ನಿ ಮತ್ತೆ ಬನ್ನಿ ಹನಿ ಆಗಿದ್ದಾರೆ. ಆಗಿದ್ದಾರಂದ್ರೆ ಏನು? ನಾನು ಬನ್ನಿನೇ. ಮತ್ತೆ ನಾನು ಹನಿ. ಏನೋ ಮೋಸ ಇದೆ. ಅಣ್ಣ, ನಿಮ್ಮ ಹಣ ಕೊಟ್ಟಾಯ್ತಲ್ಲ, ನೀವು ಹೋಗಿ. ನೀವಿಬ್ರು ಹೀಗೆ ಯಾಕೆ ಬಿಹೇವ್ ಮಾಡ್ತಿದ್ದೀರಿ? ಗೊತ್ತಿಲ್ಲ. ಬೆಳಿಗ್ಗೆ ಖನ್ನಾ ಸಾಹೇಬ್ರ ಮನೆಯಲ್ಲಿ ಕೆಮ್ಮಿನ ಔಷಧಿ ಕುಡಿದು ಬಂದಿದ್ದಾರೆ. ಆಗಿನಿಂದ ಹಾಗೆ ಮಾಡ್ತಿದ್ದಾರೆ. ಅಲ್ಲಿ ನೀವು ಬೇರೆನಾದ್ರೂ ಕುಡ್ದಿಲ್ಲ ತಾನೇ? ಬರೀ ಕೆಮ್ಮಿನ ಔಷಧಿ ಕುಡಿದಿದ್ದು, ಬೇರೇನು ಕೊಟ್ಟಿಲ್ಲ ಅವರು. ಬನ್ನಿ ಖನ್ನಾ ಸಾಹೇಬ್ರ ಮನೆಗೆ ಹೋಗೋಣ, ತಿಳಿಯೋಣಂತೆ. ಗುರು, ಟೈಲರ್ ಊರಿನ ಎಲ್ಲರ ಬಟ್ಟೆ ಹೊಲಿದ್ರು. ಈ ಕೆಮ್ಮಿನ ಔಷಧ ಯಾರು ಕುಡಿದ್ರು? ಹೊಡಿ ಚಪ್ಪಾಳೆ. ಹನಿ ಬನ್ನಿ ಬಂದಿದ್ರು, ಅವರು ಕುಡಿದ್ರು. ಹಿಲ್ ಸ್ಟೇಷನ್ ನಲ್ಲಿ ಚಳಿಗಾಲ ಬಹಳ ಇತ್ತು. ಅರೇ, ಇದು ಪರ್ಸನಾಲಿಟಿ ಚೇಂಜ್ ಮಾಡೋ ಔಷಧಿ ಇತ್ತು. ಹೊಡಿ ಚಪ್ಪಾಳೆ. ಇದೇನು ಚಪ್ಪಾಳೆ ಹೊಡೆಯೋ ವಿಷಯನಾ? ಈ ಔಷಧವನ್ನ ಹನಿ ಬನ್ನಿ ಕುಡಿದ್ರು. ಈಗ ಇಡೀ ಮೊಹಲ್ಲಾ ಕಿರಿಕಿರಿ ಆಗಿದೆ. ಅದಕ್ಕೆ ಯೋಚಿಸಿದೆ, ಹನಿ ಬನ್ನಿ ಮತ್ತೆ ಬನ್ನಿ ಹನಿ ಹೇಗಾದ್ವು ಅಂತ. ಸರ್, ಇಂಥ ಅನಗತ್ಯ ವಸ್ತುಗಳನ್ನು ಮನೇಲಿ ಇಡ್ತೀರಿ ಯಾಕೆ? ಇದು ಖನ್ನಾ ಸಾಹೇಬ್ರ ಚಿಕ್ಕಪ್ಪನ ಎಕ್ಸ್ಪೆರಿಮೆಂಟ್. ಇನ್ನಿವರಿಗೆ ಏನ್ ಮಾಡೋದು? ಚಿಕ್ಕಪ್ಪ ಇದರ ಆಂಟಿಡೋಸ್ ಕೂಡ ತಯಾರಿಸಿದ್ದಾರೆ. ಅದ್ಭುತ ಅದ್ಭುತ ಅದ್ಭುತ. ಇನ್ನೇನು ಜ್ಯೋತಿಷ್ಯರಿಂದ ಮುಹೂರ್ತ ಕೇಳಬೇಕಾ ಅದನ್ನ ಕುಡಿಸೋದಕ್ಕೆ?
ಆಗ್ತಿದೆ. ಅರೇ ಔಷಧದ ರಿಯಾಕ್ಷನ್ ಈಗ ಸರಿ ಹೋಗ್ತದೆ. ಹೊಡಿ ಚಪ್ಪಾಳೆ. ಏ ತಮ್ಮ, ನನಗೆ ತಲೆ ಯಾಕೆ ತಿರುಗ್ತಿದೆ? ಹೇಳ್ತೀನಿ, ಮೊದಲು ನನ್ಗೆ ತಿಳಿಬೇಕಲ್ಲ ನನ್ಗೆ ಯಾಕೆ ತಲೆ ಸುತ್ತುತ್ತಿದೆ ಅಂತ. ಆ, 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 ಆ. ನಾನೀಗ ಹನಿ ಆಗಿದ್ದೀನಾ? ಕತ್ತೆ, ಈಗ ನೀನು ಹನಿನೇ. ಎಲ್ಲಾ ಹಕ್ಕಿಗಳು ತಮ್ಮ ತಮ್ಮ ಗೂಡಿಗೆ ಹೋದ್ರು. ನೋಡಿ, ಹನಿ ಬನಿ ಈಗಷ್ಟೇ ಹುಷಾರಾದ್ರು. ಹೊಡಿ ಚಪ್ಪಾಳೆ.